ಫ್ರೆಂಡ್ಸ್, ನಮ್ಮಲ್ಲಿ ಒಂದು ಎಮ್-ಓಸ್ ಗಾಡಿ ಬಂದಿದೆ. ಗಾಡಿನ ಜಂಪ್ ಕೊಟ್ಟು ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ವಿತ್ ಕಸ್ಟಮರ್ ಜೊತೆಗೆ ಬಂದಿದ್ದಾರೆ. ಸರ್ ಎಮರ್ಜೆನ್ಸಿ ಹೋಗ್ಬೇಕು ಅಂದರು. ಒಳಗಡೆ ನೋಡಿ ಡಿಶ್ ವಾಟ್ರ್ ಒಂಚೂರು ಇಲ್ಲ. ಒಂಚೂರು ಡಿಶ್ ವಾಟ್ರ್ ಇಲ್ಲ ಅಂದಮೇಲೆ ಏನಾಗುತ್ತೆ, ನಾವು ಬ್ಯಾಟ್ರಿನ ಕಂಪಲ್ಸರಿ ಚೇಂಜ್ ಮಾಡಲೇಬೇಕಾಗತ್ತೆ. ಬ್ಯಾಟ್ರಿನೂ ತುಂಬ ಹಳೇದಾಗಿದೆ. ಸೊ ಅವ್ರೇನು ಹೇಳ್ತಾ ಇದ್ದಾರೆ, ಇಲ್ಲ ಸರ್ ಎಮರ್ಜೆನ್ಸಿನ ಒಂದು ಮಾಡಿಕೊಡಿ ಅಂದರು. ಜಂಪ್ ಕೊಟ್ಟು ಸ್ಟಾರ್ಟ್ ಆಯಿತು. ಸೊ ಸ್ಟಾರ್ಟ್ ಆದಮೇಲೆ ಡಿಶ್ ವಾಟ್ರ್ ಟಾಪಪ್ ಮಾಡಿದ್ದೀವಿ. ಡಿಶ್ ವಾಟ್ರ್ ಟಾಪಪ್ ಮಾಡಿಬಿಟ್ಟು ಗಾಡಿನ ಅವರು ಅರ್ಧ ಗಂಟೆ ಇಲ್ಲ 1 ಅವರ್ನ ಓಡಿಸ್ಕೊಂಡು ಹೋಗ್ತೀನಿ ಅಂದರು. ಸೊ ಓಡಿಸ್ಕೊಂಡು ಹೋದ್ಮೇಲೂ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ದೀವಿ. ಸೊ ಗಾಡಿನ ತಿಂಗ್ಳಿಗೊಂದ್ಸಲಿ ಯೂಸ್ ಮಾಡೋರು ಏನು ಮಾಡಬೇಕಂದ್ರೆ, ಬ್ಯಾಟ್ರಿದು ನೆಗೆಟಿವ್ ಕೇಬಲ್ ನೋಡಿ, ನೆಗೆಟಿವ್ ಕೇಬಲ್ನ ಬಿಚ್ಚಿ ಇಟ್ಬಿಟ್ರೆ ನಿಮಗೆ ಒಳ್ಳೆ ಲೈಫ್ ಬರುತ್ತೆ ಬ್ಯಾಟ್ರಿ. ಸೊ ತಿಂಗ್ಳಿಗೊಂದ್ಸಲಿ 15 ಡೇಸ್ ಒನ್ಸ್ ತೆಗಿಯೋರು ನೆಗೆಟಿವ್ ಕೇಬಲ್ನ ಬಿಚ್ಚಿ ಇಕ್ಬಿಡಬೇಕು. ಇದು AMT ಗಾಡಿ. ಇದನ್ನು ನೀವು ಸ್ವಲ್ಪ ಕರೆಂಟ್ ಇದ್ದು ತಳ್ಳಿಬಿಟ್ಟು ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಸೊ ಬ್ಯಾಟ್ರಿಯಲ್ಲಿ ಫುಲ್ ಪವರ್ ಇದ್ದರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗೋದು. ಸೊ ಅದಕ್ಕೆ ಅವ್ರಿಗೆ ಹೇಳಿದ ಮೇಲೆ, ಇಲ್ಲ ಸರ್ ನಾನು ಆ ಕಡೆ ಹೋಗ್ಬಿಟ್ಟು ನಾನು ಟ್ರೈ ಮಾಡ್ತೀನಿ, ಒಂದ್ಸಲಿ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ, ಚಾರ್ಜ್ ಆಗಿಬಿಡುತ್ತೆ ಅಂತ ಅವರು ಒಂದು ಓವರ್ ಕಾನ್ಫಿಡೆಂಟಾಗಿ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿದೆ. ಸೊ ಇವಾಗ ನಾವೇನು ಮಾಡಬೇಕಂದ್ರೆ, ಇದನ್ನು ಬ್ಯಾಟ್ರಿನ 8 ಅವರ್ ಚಾರ್ಜ್ ಹಾಕಿ ಒಂದ್ಸಲಿ ಪಿಕಪ್ ತಗೊಂಡ್ರೆ ತಗೊಳುತ್ತೆ. ಸೊ ಅದನ್ನು ಸುಮ್ಮನೆ ಅಡ್ವಾಂಟೇಜ್ ತಗೋಬಾರ್ದು ಅಂತ ಹೊಸ ಬ್ಯಾಟ್ರಿಗೆ ನಾನು ಕೇಳಿದೆ. ಯಾಕಂದರೆ ಫುಲ್ಲು ನಿಲ್ಲಾಗಿದೆ ಡಿಶ್ ವಾಟ್ರು. ಸೊ 3 ತಿಂಗ್ಳಿಗೆ ಒಂದ್ಸಲಿ 2 ತಿಂಗ್ಳಿಗೆ ಒಂದ್ಸಲಿ ನಾವು ಡಿಶ್ ವಾಟ್ರ್ ಮೇಂಟೆನೆನ್ಸ್ ಬ್ಯಾಟ್ರಿಯಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ. ಫುಲ್ ಯೂಸೇ ಮಾಡಿಲ್ಲ, ಫುಲ್ ಫಂಗಸ್ ಫಾರ್ಮ್ ಆಗಿತ್ತು. ಸೊ ಇದನ್ನೇ ಕಸ್ಟಮರ್ಗೆ ಕ್ಲೀನಾಗಿ ಎಜುಕೇಟ್ ಮಾಡಿದ್ವಿ. AMT ಗಾಡಿ ನೋಡಿ ಒಳಗಡೆ. ಸೊ ಇದನ್ನ ತಳ್ಳಿಬಿಟ್ಟು ಸ್ಟಾರ್ಟ್ ಮಾಡೋಕ್ಕಾಗಲ್ಲ ನೀವು. ಸೊ ಕಸ್ಟಮರ್ಗೆ ಹೇಳಿದ ಮೇಲೆ ಸರಿ ಓಕೆ ಅಂತ ಹೇಳಿದ್ರು. ಸೊ ಆಲ್ಟೋ K10 ಗಾಡಿ ಇದು. ಸೊ ಓಕೆನಾ ಫ್ರೆಂಡ್ಸ್, ಇದೇ ಥರ ಹೊಸ ವಿಷಯಗಳು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಬ್ಯಾಟ್ರಿ ಲೈಫ್ ಮೋರ್ ಬರೋದು ಹೆಂಗೆ ಅಂತ. ಸೊ ನೀವು ಏನಾದರೂ ಇದ್ದರೆ ಗಾಡಿ ನೋಡಿ ಸ್ಟಾರ್ಟ್ ಮಾಡಿದ್ದಾರೆ. ಸೈಲೆನ್ಸರಿಂದ ಒಳ್ಳೆ ಮೈಲೇಜ್ ಚೆನ್ನಾಗಿದೆ. ನೀರು ಡ್ರಾಪ್ ಬೀಳ್ತಾ ಇದೆ. ಸೊ ಅದು ಮೈಲೇಜು ಚೆನ್ನಾಗಿದೆ. ಗಾಡಿ ಐಡ್ಲಿಂಗ್ ಕಂಡೀಷನಲ್ಲಿ ಸೈಲೆನ್ಸರಿಂದ ನೀರು ಬರ್ತಾ ಇದೆ. ಸೊ ನೋಡಿ, ಸೊ ಇದು ಒಳ್ಳೆ ಮೈಲೇಜ್ ಇದೆ ಗಾಡಿ. ಐಡ್ಲಿಂಗಲ್ಲಿ ಸ್ವಲ್ಪ ರೈಸ್ ಮಾಡಿದ್ರೆ ಮಾರ್ನಿಂಗ್ ಟೈಮ್ ಬರುತ್ತೆ. ಇದು ಇನ್ಲೆಟ್ ಮೆನಿಫೋಲ್ಡ್ ಹತ್ರ ಐಸ್ ಫಾರ್ಮ್ ಆಗಿ ಬರೋ ನೀರದು. ಇದರಲ್ಲಿ ಶೇರು ಕಮೆಂಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಏನಾಯಿದ್ರೆ ಕಮೆಂಟ್ ಮಾಡಿ.